ಇರ್ಲಿ, ಯಾರಿಗೋ ಒಬ್ರಿಗೆ ಖುಷಿಯಾಗಿರ್ತಾರೆ ಅಂದ್ರೆ ನಮ್ಮನ್ನ ಹಾಳು ಮಾಡಿ ಅವ್ರು ಖುಷಿಯಾಗಿರ್ತಾರೆ ಅಂದ್ರೆ ಇರ್ಲಿ, ತೊಂದರೆ ಇಲ್ಲ. ಅದೆಷ್ಟು ದಿನ ನಾವೊಬ್ರು ಆ, ತಿಲಕ್ನ ಅಮ್ಮ ನಮ್ಮ ಜೊತೆನಲ್ಲಿದ್ದಾರೆ. ಇವ್ರು ಮೊದಲು ಅವ್ರ ಮಗನ್ನ ಆ ಒಂದು ಪೇಯ್ನಿಂದ ಹೊರಗಡೆ ಕರ್ಕೊಬರೋದಕ್ಕೆ ಅಥವಾ ಅವನಿಗೆ ಏನಾದರೂ ಸಮಾಧಾನ ಸಿಗುತ್ತಾ ನಮ್ಮ ಥೆರಪಿಯಿಂದ ಅನ್ನೋದು ಅವ್ರದ್ದು ಒಂದು ಯೋಚನೆ ಆಗಿತ್ತು. ಹಾಗಾಗಿ ಥೆರಪಿ ಬೇಕು ಅಂತ ಬುಕ್ ಮಾಡ್ಕೊಂಡಿರ್ತಾರೆ. ವಿಟ್ನೆಸ್ ಕೂಡ ಮಾಡಿದರು, ಹಾಗೆ ಥೆರಪಿ ಕೂಡ ತಗೊಂಡಿದ್ದಾರೆ. ಅವ್ರ ಒಪಿನಿಯನ್ ಏನಿತ್ತು, ಹೇಗೆ ಅನ್ನಿಸ್ತು, ಅದಾದಮೇಲೆ ಹೇಗಿದ್ದಾರೆ. ಸುಮಾರು ಒಂದು 2 ತಿಂಗಳು ಆಗಿರಬಹುದು ಇವರಿಗೆ ಥೆರಪಿ ಮಾಡಿ. ಅದರ ನಂತರ ಅವ್ರ ಒಪಿನಿಯನ್ ಏನು ಅವ್ರ ಫ್ಯೂಚರಲ್ಲಿ ನಡೆಯುವಂಥದ್ದನ್ನೆಲ್ಲ ಏನು ನೋಡಿದ್ದಾರೆ ಅನ್ನೋದನ್ನು ಕೂಡ ನೋಡೋಣ. ಏನು ಅನಿಸ್ತಾ ಇದೆ ಅಂತ ಅವ್ರ ಬಾಯಲ್ಲೇ ಕೇಳೋಣ. ನಮಸ್ತೆ ಅಕ್ಕ. ನಮಸ್ತೆ ಅಮ್ಮ. ಹೇಳಿ, ಏನು ಅನಿಸ್ತು ನಿಮಗೆ ಈ ಒಂದು ಥೆರಪಿ ಬಗ್ಗೆ? ನೀವು ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ. ಖಂಡಿತ. ಮಗನ ಬಗ್ಗೆ ಏನು ಅನಿಸ್ತು ಹೇಳಿ. ನಮಸ್ತೆ ಎಲ್ಲರಿಗೂ. ಸೊ ನನಗೆ ಫಸ್ಟ್ ಆಫ್ ಆಲ್ ಏನಂತಂದ್ರೆ, ನನ್ನ ಹಸ್ಬೆಂಡ್ ಹೋಗಿ ಈಗ 2 ವರ್ಷ ತುಂಬಿ 3 ವರ್ಷಕ್ಕೆ ಬೀಳುತ್ತೆ ಆಗಸ್ಟಿಗೆ. ಸೊ ಅವರಿದ್ದಾಗ ನಮಗೆ ಸಾಕಷ್ಟು ಬಲ ಇತ್ತು. ಭಗವಂತ ನನಗೆ ದೇವ್ರಂತ ಗಂಡನ ಕೊಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ತುಂಬಾ ಹ್ಯಾಪಿಯಾಗಿದ್ದೆ. ಡೈಲಿ ದಿನನಿತ್ಯ ಅನ್ನದಾಸೋಹ ಬಡವರಿಗೆ ಮತ್ತು ಕಷ್ಟದಲ್ಲಿರೋರಿಗೆ ಅವ್ರ ಕೈಯಲ್ಲಾಗಿದ್ದ ಸಹಾಯ ನನ್ನ ಮುಖಾಂತರ ಮಾಡಿಸ್ತಾಯಿದ್ರು ನಮ್ಮ ಯಜಮಾನ್ರು. ಸೊ ದೇವ್ರು ಏನಕ್ಕೆ ಕರ್ಕೊಂಡ ಅನ್ನೋದು ನನಗೆ ತುಂಬ ಪ್ರಶ್ನೆಗಳು ಕಾಡ್ತಾ ಇದ್ದಿದ್ದು. ತುಂಬ ಎಷ್ಟು ಅನ್ಯಾಯ ಮೋಸಗಳು ಮಾಡೋರಿಗೆ ಹೇಗೋ ಇದ್ದಾರೆ, ಏನಕ್ಕೆ ಇಷ್ಟೆಲ್ಲ ಒಳ್ಳೆ ಗುಣ ಇದ್ದಂಥ ನನ್ನ ದೇವರು ಅಂತ ಹೇಳ್ತೀನಿ, ಗಂಡ ಅಂತ ಹೇಳಲ್ಲ. ನನ್ನ ದೇವ್ರನ್ನ ಇಷ್ಟು ಬೇಗ ಕರ್ಕೊಂಡಲ್ಲ ಭಗವಂತ, ಏನು ಕಾರಣ ಏನು? ಅಷ್ಟು ದಿನ ಒಂದು ದಿನ ಕಣ್ಣಲ್ಲಿ ನೀರು ಹಾಕ್ದಿರೋ ದಿನಗಳಿರಲಿಲ್ಲ ನಮ್ಮ ಮನೇಲಿ. ಆಮೇಲೆ ನಾನೇನೋ ಮಕ್ಕಳು ಮುಖ ನೋಡಿಕೊಂಡು ಮಕ್ಕಳು ಫ್ಯೂಚರ್ ಅಂದರೆ ಅವರು ಪ್ರತಿಯೊಂದು ನನ್ನ ಹತ್ರ ಶೇರ್ ಮಾಡ್ತಾಯಿದ್ರು. ನೀನು ಮಕ್ಳಿಗೋಸ್ಕರ ಇರಬೇಕು, ಮಕ್ಳಿಗೋಸ್ಕರ ನೀನು ಬೆಟ್ಟ ಇದ್ದಂಗೆ, ಕಲ್ಲು ಬಂಡೆ ಇದ್ದಂಗೆ, ನೀನು ಹುಲಿ ನೀನು ಅಂತ ನನಗೆ ಚೇರಪ್ ಮಾಡ್ತಾಯಿದ್ದು ನಮ್ಮ ಯಜಮಾನ್ರು. ಸಡನ್ನಾಗಿ ಹೋದಾಗ ತುಂಬ ಡಿಪ್ರೆಷನಿಗೆ ಹೋಗ್ತೀನಿ, ತುಂಬ ಪ್ರಾಬ್ಲಮ್ಸ್ಗಳು ಮಾಡ್ತಾರೆ ನಮಗೆ. ಎಲ್ಲ ಕಡೆಯಿಂದನೂ ನೋವುಗಳು ತಿಂದಿದ್ದೆ. ಯಕ್ಷ ಪ್ರಶ್ನೆ ಅಂತಾರಲ್ಲ, ಹಂಗೆ ಕ್ವಶನ್ ಮಾರ್ಕ್ ನನಗೆ ತುಂಬ ಕಾಡ್ತಾಯಿತ್ತು ನನಗೆ ಲೈಫಲ್ಲಿ. ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಸಿಗ್ತಾ ಇರಲಿಲ್ಲ ನನಗೆ. ಆಮೇಲೆ ತುಂಬ ಜನ ಏನೋ ಅದನ್ನು ಇದನ್ನ ಹಾಕ್ಸಿ ಕೇಳಿಸಿ, ಅದೇನೋ ಮಾಡಿಸಿ ಕೇಳಿಸಿ, ಅಲ್ಲಿ ನಿಮಗೆ ಕ್ವಶನ್ಸ್ಗಳಿಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಿದ್ರು. ಯಾವುದ್ರ ಬಗ್ಗೆನೂ ನನ್ನ ನಂಬಿಕೆನೇ ಇರಲಿಲ್ಲ ನನಗೆ. ಇನ್ನೊಂದು ನನಗೆ ದೊಡ್ಡ ಕಷ್ಟ ಏನಾಯಿತು ಅವ್ರು ಹೋದ್ಮೇಲೆ ಅಂತ ಅಂದರೆ, ಮೇನ್ಲಿ ಏನು ಬೇಕಾದ್ರೂ ನಾವು ಎದುರಿಸ್ಬೋದು. ನನ್ನ ಮಕ್ಕಳು ಎಷ್ಟು ಮಟ್ಟಿಗೆ ಅವ್ರನ್ನ ಹಚ್ಕೊಂಡಿದ್ರು ಅಂತ ನನಗೆ ಅವ್ರು ಹೋದ್ಮೇಲೆ ಗೊತ್ತಾಗಿದ್ದು. ಇಷ್ಟು ಮಟ್ಟಿಗೆ ಒಬ್ಬ ತಂದೆನ ಮಕ್ಕಳು ಪ್ರೀತಿ ಮಾಡ್ತಾರೆ ಅನ್ನೋದನ್ನ ನನ್ನ ಮಕ್ಕಳಲ್ಲಿ ನಾನು ನೋಡಿಬಿಟ್ಟೆ. ತುಂಬ ಕಷ್ಟ ಆಯಿತು. ನನ್ನ ಮಗನ್ನ ಅದರಿಂದ ಹೊರಗಡೆ ತರಕ್ಕೆ ಆಗ್ತಿರ್ಲಿಲ್ಲ ನನಗೆ. ಏನೊಂದಕ್ಕೂ ನಮ್ಮಪ್ಪ, ನಮ್ಮ ಪಪ್ಪ, ನನ್ನ ಮಗಳು, ನನ್ನ ಮಗ ಅವ್ರ ಜಪ ಇಲ್ದಿರೇ ಇರ್ತಾ ಇರಲಿಲ್ಲ. ಅವರು ಪ್ರತಿ ದಿನ ತುಂಬ ಅವ್ನು ಹೆಂಗೆ ಅಂತ ಅಂದರೆ ಅದನ್ನು ನನಗೆ ಹೆಂಗೆ ಹೇಳಬೇಕು ಗೊತ್ತಿಲ್ಲ. ಅವನು ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದ. ಪ್ರತಿ ಬಾರಿ ಪ್ರತಿ ಒಂದು ಮಾತಿನಲ್ಲೂ ಅವ್ರ ಹೆಸರು ತೊಗೊಂಡಿರೋ ಅವ್ರು ಮಾತಾಡ್ತಾ ಇರಲಿಲ್ಲ. ಅದನ್ನು ನಾನೆಲ್ಲೋ ಅವ್ರನ್ನ ಮರಿಬೇಕು ಅಂತ ಅಲ್ಲ, ನಾನು ಮೂವನ್ ಆಗಬೇಕು, ದುಡಿಬೇಕು, ಮನೇಲಿ ನಾನೇ ದುಡಿಬೇಕು, ನಾನೇ ಮನೆ ನಡೆಸಬೇಕು. ತುಂಬ ಕಷ್ಟಕರದ ಜೀವನಗಳು ಎದುರಾಯಿತು ನನಗೆ. ತುಂಬ ಮಕ್ಕಳನ್ನ ಓದಿಸೋದಕ್ಕೂ ಕಷ್ಟ ಆಗಲಿಲ್ಲ. ಲಾಸ್ಟಿಗೆ ನನ್ನ ಮಗನ ಎಜುಕೇಷನ್ ಕೂಡ ಬಿಡಿಸ್ದೆ ನಾನು. ಯಾಕಂದರೆ ಅವ್ರ ತಂದೆ ನನಗೂ ಪ್ರಾಬ್ಲಮ್ ಆದಾಗ ನನ್ನ ಮಗನಿಗೆ ಲೈಫಲ್ಲಿ ಒಂದ್ಸಲಿ ನನ್ನ ಮಗನ ಹತ್ರ ಕುತ್ಕೊಂಡು, ನಾನಿಲ್ಲ ಏನಾಯಿತು ಹೇಳು, ಏನು ಆಗಬೇಕು ಹೇಳು ಅಂತ ಕೇಳಿದಾಗ ಅವನೊಂದು ಮಾತು ಹೇಳಿದ್ದ. ನನ್ನ ಲೈಫಲ್ಲಿ ನಾನು ಸಾಯೋಕ್ಕೂ ಮುಂಚೆ ಪಪ್ಪ ಅಂದರೆ ನಾವು ಪೂಜೆಗೆ ಯಾವಾಗೂ ನಾನು ನಮ್ಮ ಯಜಮಾನ್ರು ಕೂತ್ಕೊಂಡಾಗ ಒಟ್ಟಿಗೇ ಇರಬೇಕು, ನಮ್ಮ ಮನೆಯವ್ರಿಗೆ ಎನಿ ಟೈಮ್ ನನ್ನ ಜೊತೆಲೇ ಇರಬೇಕು ಅನ್ನೋಷ್ಟು ಪ್ರೀತಿ ಮಾಡುವಂಥ ಗಂಡ. ಇವನು ಹೇಳಿದ್ದ, ನಿನ್ನೂ ನಮ್ಮ ಅಪ್ಪನ ಒಟ್ಟಿಗೆ ನಿಂತು ನೋಡಬೇಕು ನನ್ನ ಲೈಫಲ್ಲಿ, ಅದೇ ನನ್ನ ಕೊನೆ ಆಸೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಆ ಆಸೆ ನನಗೆ ನೆರವೇರಿಸಲ್ಲ, ಅದು ನಿನಗೆ ನೆರವೇರ್ಸೋಕ್ಕಾಗತ್ತಾ ಅಂತ ನನ್ನ ಕ್ವಶನ್ ಮಾರ್ಕ್ ಕೇಳಿದ್ದ. ನನಗೆ ಇವಾಗ ಖುಷಿ ಆಗುತ್ತೆ ನನ್ನ ಆಸೆ ಕಂಪ್ಲೀಟ್ ಮಾಡಿದೆ ಅಂತ. ಯಾಕಂದರೆ ಲೈಫಲ್ಲಿ ಆಗದಿರೋ ಅಂತನ ಕೇಳ್ಬಿಟ್ನಲ್ಲ ಅವನು. ಆಗದಿರೋ ಅಂಥದ್ದನ್ನ ನಾನು ಎಲ್ಲಿ ಮಾಡಲಿ ಅಂತ ಖಂಡಿತವಾಗ್ಲೂ ಪ್ರೀತಿ ಅಂದ್ಕೊಂಡಿದ್ದೆ ನಾನು. ಸೊ ಅದಾದಮೇಲೆ ನನಗೆ ಇದನ್ನು ನಡೀತಾನೆ ಇತ್ತು. ತೀರಾ ಹೋದಷ್ಟು ದಿನ ಆದಷ್ಟು ಹಳೇದಾಯ್ತಾ ಮರಿತಾರೆ, ಎಲ್ಲನೂ ಕಾಮನ್ನು. ಬಟ್ ಇವ್ರು ಹಂಗೆ ಮಾಡಲಿಲ್ಲ. ಹೋಗ್ತಾ ತುಂಬ ಡಿಪ್ರೆಷನಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅವ್ರ ಅಪ್ಪನ ತುಂಬ ನೆನೆಸ್ಕೊಂಡು ಅಳೋದು, ಫೀಲ್ ಮಾಡೋದು, ಅವ್ರ ಅಪ್ಪನ ಕರೆಯೋದು. ಆಮೇಲೆ ನಮ್ಮ ಮನೆಗಳಲ್ಲಿ ಏನಾಯ್ತಾ ಹೋಯ್ತು, ಅವ್ರು ಪ್ರೆಸೆಂಟ್ ಇದೆ ಅನ್ನೋದನ್ನ ಅವರು ನಮಗೆ ಫೀಲ್ ಮಾಡಿಸ್ತಾನೇ ಇದ್ರು.
ಯಾರಿಗಾನ ಹೇಳಿದ್ರೆ ಏನ್ ಹೇಳ್ತಾರೆ, ಅದನ್ನ ಬೇರೆ ತರ ತಗೊಂಡ್ಬಿಡ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ ಅವ್ರ ಮನೇಲಿ ದೆವ್ವ ಇದೆ, ಅವ್ರ ಗಂಡ ದೆವ್ವ ಆಗ್ಬಿಟ್ಟಿದ್ದಾರೆ, ಆ ತರ ಎಲ್ಲ ಮಾತಾಡ್ಬಿಡ್ತಾರೆ, ಕೆಟ್ಟದಾಗಿ ಬಿಂಬಿಸ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಯಾರ ಹತ್ರನೂ ಶೇರ್ ಮಾಡ್ತಾ ಇರ್ಲಿಲ್ಲ. ಬಟ್ ಅವ್ರು ಎಲ್ಲೂ ನಮ್ಮನ್ನ ಕೆಟ್ಟದ್ ಮಾಡ್ಲಿಲ್ಲ. ಅವ್ರು ಇದ್ದಾಗ ನಮಗೆ ಎಷ್ಟು ಬಲ ಕೊಡ್ತಾ ಇದ್ರು, ಅವ್ರು ಹೋದಾಗೂ ಕೂಡ 24 hours ನಮ್ಮ ಜೊತೆಲಿ ಇದ್ದಾರೆ ಅನ್ನೋ ಫೀಲ್ ನನಗೆ ಗೊತ್ತಾಯ್ತಲ್ಲ, ಅದು ನನಗೆ ತುಂಬಾನೇ ಖುಷಿ ಆಯ್ತು. ಅದಾದ್ಮೇಲೆ ನನ್ನ ಪ್ರೀತಿಯವ್ರ ಹತ್ರ ನಾನು ಈ ಸೆಷನ್ ತಗೊಬೇಕಾದ್ರೆ ಫಸ್ಟು ನನ್ನ ಮಗಳಿಗೆ, ಯಾಕಂದರೆ ಅವಳಿಗೆ ಸ್ವಲ್ಪ ದೈವಶಕ್ತಿ ಚೆನ್ನಾಗಿದೆ ಅನ್ನೋ ಒಂದು ಉದ್ದೇಶಕ್ಕೆ ಪ್ರೀತಿ ಫಸ್ಟು ಅವಳಿಗೆ ಮಾಡಮ್ಮ ಅಂತ ನಾನೇ ಹೇಳಿಬಿಟ್ಟೆ. ಅವಾಗ ಅವಳಿಗೆ ಮಾಡಿದಾಗ ಅವ್ರ ತಂದೆ ನೋಡಿ ಭಾಳಷ್ಟು ಹತ್ಲು. ಎಷ್ಟು ಮನ್ಸಲ್ಲಿ ನೋವಿತ್ತು ಮಕ್ಕಳಿಗೆ, ಅಷ್ಟು ಕೂಡ ಅವಳು ತುಂಬ ಹತ್ಲು. ಅದಾದಮೇಲೆ ಅವಳ ಫ್ಯೂಚರ್ ನೋಡಿದ್ಲು, ಅವಳು ಏನು ಎಜುಕೇಷನ್ ಮಾಡ್ತಾಳೆ, ಫ್ಯೂಚರಲ್ಲಿ ಅವಳು ಏನಾಗಿದ್ದಾಳೆ, ಎಲ್ಲಿ ಎಜುಕೇಷನ್ ಮುಗಿಸಿದಾಳೆ, ಏನು ಹಸ್ಬೆಂಡ್ದು ಅಲ್ಲಿ ಗಂಟ ನೋಡಿದ್ಲು. ಅದಾದ್ಮೇಲೆ ಅವಳು ಚಿಕ್ಕವಳಾದ್ರಿಂದ ಕಂಪ್ಲೀಟ್ ಜರ್ನಿನ ಅವಳು ನೋಡೋಕ್ಕಾಗಲಿಲ್ಲ ಅವಳ ಕೈಯಲ್ಲಿ. ಸೊ ಆಮೇಲೆ ಅವನು ನನ್ನ ಮಗ ನನ್ನ ಜೊತೆಲಿ ಕುತ್ಕೊಂಡು ನನಗೆ ಹೇಳ್ತಾ ಇದ್ದ, ಅಂದರೆ ಈಗಿನ ಕಾಲದ ಗಂಡ್ಮಕ್ಳು ಯಾವುದು ನಂಬೋದಿಲ್ಲ, ಈಗ ಗಂಡ್ಮಕ್ಳು ಇವೆಲ್ಲ ಅದು ಇದು ಅಂತ ಹೇಳ್ತಾರೆ. ತಿಲಕ್ ಮಾಡಿದ ರೀತಿ ಅಂದ್ರೆ ಹೌದಾ ಇದೆಲ್ಲ ಅವ್ನು ತುಂಬಾ ಆಟಿಟ್ಯೂಡ್ ಅಲ್ಲಿ ನನಗೆ ಹೇಳ್ದ, ಅವನು ಪಕ್ಕದಲ್ಲಿ ಕೂರ್ಸ್ಕೊಂಡು, ನೋಡವಳು 100 ರೂಪಾಯಿ ಆಕ್ಟಿಂಗ್ ಮಾಡೋದ್ರೆ 1000 ರೂಪಾಯಿ ಆಕ್ಟಿಂಗ್ ಮಾಡ್ತಿದ್ದಾಳೆ, ಇವಳು ಮಾಡ್ತಿರೋದು ಫೇಕು ಅಂತ ನನ್ನ ಮಗಳಿಗೆ ಹೇಳ್ಕೊಂಡು ನಗ್ತಿದ್ದ ಅವನು. ಪ್ರೀತಿ ಸೆಕ್ಷನ್ ಅವಳಿಗೆ ತಗೋಬೇಕಾದ್ರೆ ಹೇಳ್ಕೊಂಡು ನನ್ನನ್ನು ರೇಗಿಸ್ತಿದ್ದ. ಸೊ ಅವಳದ್ ಮುಗಿದ ಮೇಲೆ ನಾನು ಅನ್ಕೊಂಡೆ ಇವ್ನು ಟ್ರಾನ್ಸ್ಗೆ ಹೋಗೋದೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಸುಮ್ನೆ ಇಷ್ಟೆಲ್ಲ ಮೈಂಡ್ ಆಟಿಟ್ಯೂಡ್ ಇಟ್ಕೊಂಡಿರೋನು ಹೋಗ್ತಾನ ಅವನು ಅಂತ. ಅವನು ನನ್ನ ಮಗನ ಕೇಡಿ ಅಂತಾನೆ ಹೇಳ್ತೀನಿ, ಅವ್ನು ಸ್ವಲ್ಪ ಕೇಡಿ ತರಾನೆ ಅವನು. ಹಂಗಾಗಿ ಹಂಗೆ ಹೇಳೋನು ಹೋಗ್ತಾನ ಅನ್ನೋದು ನನಗೆ ನೋಡಿದ್ರೆ ಇಮಿಡಿಯೇಟ್ ಹೋದ ಅವನು. ಅದು ಕಂಪ್ಲೀಟ್ ಡೀಪಾಗಿ ಹೋದ ಅವನು. ಅವ್ನು ಡೀಪಾಗಿ ಹೋಗಿ ಅವ್ರ ತಂದೆನ ನೋಡಿ ಅವ್ನು ಎಷ್ಟು ಹತ್ತ ಅಂದ್ರೆ ಆಮೇಲೆ ತುಂಬಾ ಬ್ಲಾಕೇಜ್ಗಳಿತ್ತು ನನ್ನ ಮನೇಲಿ. ನೆಗೆಟಿವ್ಸ್ ಅಂದ್ರೆ ಬೇರೆಯವರು ಅಮಾಚಾರ ಮಾಡಿದ್ದೇ ಆಗ್ಲಿ, ತುಂಬಾ ಒಂದು 4-5 ಸ್ಪಿರಿಟ್ಗಳು ಅವ್ರ ಒಟ್ಟಿಗೆ ನಮ್ಮ ಯಜಮಾನ್ರು ನಮ್ಗೇನೂ ಸಹಾಯ ಮಾಡೋಕ್ಕಾಗ್ದಂಗೆ, ಅವ್ರೇನೂ ಮಾಡೋಕ್ಕಾಗ್ದಂಗೆ ಅವ್ರನ್ನ ಬ್ಲಾಕೇಜ್ ಮಾಡಿದ್ರು. ಸೊ ಅದಾದ್ಮೇಲೆ ನಮಗ್ ಮಾಡಿದ್ರು. ಅವ್ರಿಗೇನ್ ಸಂತೋಷ ಸಿಗುತ್ತೋ ಸೊ ಅದ್ರಲ್ಲೂ ಸಂತೋಷ ಸಿಗುತ್ತೆ ಅಂದ್ರೆ ಖುಷಿಯಾಗಿರ್ಲಿ, ಯಾರಿಗೋ ಒಬ್ರಿಗೆ ಖುಷಿಯಾಗಿರ್ತಾರೆ ಅಂದ್ರೆ ನಮ್ಮನ್ನ ಹಾಳು ಮಾಡಿ ಅವ್ರು ಖುಷಿಯಾಗಿರ್ತಾರೆ ಅಂದ್ರೆ ಇರ್ಲಿ, ತೊಂದರೆ ಇಲ್ಲ. ಅದೆಷ್ಟು ದಿನ ನಾವೊಬ್ರು ಡೆತ್ ಆಗೋ ಗಂಟ ಒಬ್ರು ಏನೋ ಒಂದು ಮಾಡಕ್ ಸಾಧ್ಯ ಪ್ರೀತಿ. ಒಂದು ಸಾವು ಗಂಟ ಅವ್ರೇನೋ ಮಾಡ್ಬೋದು, ಸಾವು ನಂತರ ಏನೋ ಮಾಡಕ್ ಸಾಧ್ಯನಾ? ಏನೂ ಆಗಲ್ಲ. ನಾನು ಅನ್ಕೊಂಡಿರೋದು ಅಷ್ಟೇ, ನಮ್ಮನ್ನ ಸಾಯಿಸೋ ಗಂಟ ಏನೋ ಒಂದು ಮಾಡ್ತಾರೆ, ಅದಾದ್ಮೇಲೆ ಅವ್ರೇನು ಮಾಡಲ್ಲ ಅಂತ ನಾನು ಅನ್ಕೊಂಡು ಅದ್ರಲ್ಲಿ ಡ್ರಾಪ್ ಆಗಿದ್ದೆ. ಬಟ್ ಒಬ್ಬೊಬ್ರು ಡೆತ್ ಆದ್ಮೇಲೆ ಮಾತಾಡ್ಬೋದು ಅವ್ರ ಹತ್ರ, ನಾವು ಅವ್ರ ಫೀಲಿಂಗ್ಸು ನಮ್ಮ ಫೀಲಿಂಗ್ಸ್ ಅವ್ರದ್ದು ಶೇರ್ ಮಾಡ್ಬೋದು. ಮತ್ತು ನಾವೇನೋ ಕಳ್ಕೊಂಡಿರ್ತೀವಿ, ಅವ್ರೇನೋ ಗಂಡ ಹೆಂಡತಿ ಮಧ್ಯೆ ವ್ಯವಹಾರಗಳು ಇಲ್ಲ ಮತ್ತೊಂದು ಮಾತುಕತೆಗಳು ಆಗಿರ್ತವೆ. ಅದನ್ನೆಲ್ಲ ಅವರು ನಮಗೆ ಇಲ್ಲ ನಾನು ಹಿಂಗಾಗಿದೆ ಅಂತ ಪ್ರತಿಯೊಂದು ಬಂದು ಹೇಳ್ತಾರೆ ಅಂದ್ರೆ ಜಸ್ಟ್ ಮಿರಾಕಲ್. ಒಂದಷ್ಟು ಡೀಟೇಲ್ಸ್ ಗಳು ಕೂಡ ಕೊಟ್ಟೋಗ್ತಾರೆ ಬಂದಾಗ. ಅಂದ್ರೆ ಆಗ ನಂಬಿಕೆ ಬರುತ್ತೆ. ಹೌದು, ಈಗ ನಮ್ಮ ಯಜಮಾನ್ರ ಮಧ್ಯೆ ಕೆಲವೊಂದು ಮಾತಾಡಿರೋದನ್ನ ಎಕ್ಸ್ಪ್ಲೈನ್ ಅವ್ರು ಹೇಳಿದ್ರು, ಅವ್ರಿಗೆ ಗೊತ್ತಿರಲ್ಲ, ನಿಂಗೆ ಗೊತ್ತಿಲ್ಲ, ನಾನು ಅವರು ಮಾತಾಡಿರೋದು ಮಕ್ಳ ಗಂಟ ಹೋಗಿರಲ್ಲ ಕೆಲವೊಂದು ವಿಷಯ. ಅದನ್ನ ಅವರು ಶೇರ್ ಮಾಡಿದಾಗ ಹೌದು ಇವರೇ ನನ್ನ ಯಜಮಾನ್ರು ಬಂದಿದ್ದಾರೆ ಮಾತಾಡ್ತಿದ್ದಾರೆ ಅನ್ನೋದು ಕನ್ಫರ್ಮ್ ಆಯ್ತು. ಫಸ್ಟ್ ಡೇ ಆಯ್ತು. ಅದಾದ್ಮೇಲೆ ನನ್ನ ಮಗನಿಗೆ ನೆಕ್ಸ್ಟು ನಾನು ಮತ್ತೆ ಬಿಡ್ಲಿಲ್ಲ, ಇಲ್ಲ ನಾನು ಕಂಪ್ಲೀಟ್ ಕೆಲವೊಂದು ಕ್ವಶನ್ಸ್ ನಾನು ಕೇಳಲೇಬೇಕು. ತುಂಬಾ ಸುಸ್ತಾಗೋದ ಅವನು ಆ ಸ್ಪಿರಿಟ್ ಎಲ್ಲ ತೆಗಿಯೋಷ್ಟ್ರಲ್ಲಿ. ಸೊ ಮಾಡಿಸಿದಾಗ ನನ್ನ ಮಗನಿಗೆ ನೆಕ್ಸ್ಟು ನನಗೆ ಸ್ವಲ್ಪ ನಾನು ಅಟ್ಮಾರಿನೇ, ನಾನು ಕೆಲವೊಂದು ನಂಬೋದೇ ಇಲ್ಲ. ನಾನು ಎಷ್ಟು ದೇವ್ರನ್ನ ನಂಬ್ತೀನೋ ನಾನು ಅಷ್ಟು ಕೆಲವೊಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಅಂತವಳು. ಹಾಗಾಗಿ ನನ್ನ ಮಗನೂ ಅದೇ ಥರ ಇರಬೇಕೇನೋ. ಸೊ ನಾನು ತುಂಬ ಹಠ ಮಾಡಿದೆ, ರೀ ನೀವು ಎಲ್ಲಿದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ, ನೀನು ಬರಬೇಕು, ನೀನು ನನಗೆ ಇದೇ ಫೋಟೋನ ನೀನು ಮೂವ್ಮೆಂಟ್ ಮಾಡಿದ್ರೆ ನೀನು ಇಲ್ಲೇ ನಿಂತಿದ್ದೀಯಾ ಅಂತ ನನಗೆ ಗೊತ್ತಾಗತ್ತೆ, ನೀನು ಇದೇ ಫೋಟೋ ಮೂವ್ ಮಾಡಬೇಕು, ನೀನು ಬೇರೆ ಮಾಡೋಂಗಿಲ್ಲ ಅಂತ. ಅವ್ನು ನನ್ನ ಮಗ ಹೇಳ್ತಿದ್ದಾನೆ, ಇಲ್ಲ ಅವ್ರು ಬಂದು ಅಮ್ಮನ ಪಕ್ಕ ನಿಂತಿದ್ದಾರೆ, ಅವಳ ತಂಗಿ ಪಕ್ಕ ನಿಂತಿದ್ದಾರೆ, ಅವಳನ್ನ ಸಮಾಧಾನ ಮಾಡ್ತಿದ್ದಾರೆ ಅಂತ ನಮ್ಗೆ ಕಾಣ್ತಿರ್ಲಿಲ್ಲ. ಬಟ್ ಅವ್ರು ಹೇಳ್ತಿದ್ದ ಹಿಂಗೆ ನಿಂತಿದ್ದಾರೆ. ಬಟ್ ನನಗೆ ಅದ್ಯಾವುದು ಕೆಲವೊಂದು ನಂಬಕ್ಕೂ ಹಾಕ್ತಿರ್ಲಿಲ್ಲ, ಕಾಣ್ತಿರ್ಲಿಲ್ಲ. ನೆಕ್ಸ್ಟು ನಾನು ಹೇಳಿದೆ ಯಾವುದಾದ್ರು ಒಂದು ಏನಾದರೂ ಮೂವ್ಮೆಂಟ್ ಮಾಡು ಅಂತ. ನಮ್ಮ ಮನೇಲಿರೋ ಗಿಟಾರ್ನ ಅವರು ಮೂವ್ ಮಾಡ್ತಾ ಇದ್ರು. ಸೊ ನನಗೆ ಇಲ್ಲ, ನನಗೆ ಅವ್ರ ಅಪ್ಪಂದು ಒಂದು ದೊಡ್ಡ ಫೋಟೋ ಇದೆ, ಅದನ್ನ ಮೂವ್ ಮಾಡಬೇಕು, ನೀನು ಬಂದು ಇಲ್ಲೇ ನಿಂತಿದ್ಯಾ ಅಂತ ನಾವಾಗ ಗೊತ್ತಾಗುತ್ತೆ ನನಗೆ ಅಂತ ನಾನು ಹೇಳಿದಾಗ ಅವರು ಫಸ್ಟು ಗಣೇಶಂದೊಂದು ಫೋಟೋನ ಅಲ್ಲಾಡಿಸ್ತಾರೆ. ನನಗೆ ಇಲ್ಲ, ನೀನು ಈ ಫೋಟೋನೇ ನೀನು ಟಚ್ ಮಾಡಿ ಇದೇ ಫೋಟೋ. ಆವಾಗ ಅವ್ರು ಹೇಳ್ತಾರೆ ನಂಗೊಂದು ಮಾತು, ಅವ್ರು ನನ್ನನ್ನು ಕರಿತಾ ಇದ್ದಿದ್ದೇನೆ ಮಗನೇ ಮನೆ ಅಂತಲೇ ನನ್ನನ್ನು ಕರಿತಾ ಇದ್ದಿದ್ದು, ಯಾವತ್ತೂ ನನ್ನ ಹೆಸರು ಹಿಡಿದು ಕರೆದವ್ರಲ್ಲ ಅವರು. ಅವ್ರು ನಂಗೆ ಹೇಳ್ತಾರೆ, ನೀನು ಹಠಮಾರಿ, ನೀನು ತುಂಬ ಹಠ ಮಾಡ್ತೀಯ, ನೀನು
ಅಂತ ಹೇಳಿ ಅವ್ರ ಫೋಟೋನ ಅವರು ಅಪ್ಪ ಮಗಂದು ಫೋಟೋನ ಶೇಕ್ ಶೇಕ್ ಆಯ್ತು ಮಾಡ್ತಾರೆ. ಫೋಟೋ, ಆಗ ನಂಬ್ತಾರೆ. ಎಷ್ಟು ಭಾವನೆಗಳು ಅಂತ ಅಂದ್ರೆ ನಮ್ಮ ದುಃಖಕ್ಕೆ ಕೊನೆನೇ ಇಲ್ದಂಗಾಯ್ತು. ಅಷ್ಟು ಹತ್ವಿ ನಾವು. ಮನ್ಸಲ್ಲಿ ಇದ್ದಿದ್ ಎಷ್ಟು ದುಃಖ ಇತ್ತು, ಕೂಗಿ ಕಿಚ್ಚಿ ಅಳ್ಬೇಕು ಅವ್ರು ಕೇಳ್ಸತ್ತಾರ ಅನ್ಕೊಂತಿದ್ವಿ. ಅವ್ರು ಕೇಳ್ಸಲ್ವಲ್ಲ ನಾವ್ ಎಷ್ಟತ್ರೂನು ಅಂತ ಅನ್ಬಿಟ್ಟು ಹತ್ತು ಸುಮ್ನಾಗ್ಬಿಡ್ತಿದ್ವಿ. ಅವತ್ತು ನನ್ನ ಗಂಡನ ಮುಂದೆ ಪ್ರತಿ ಒಂದೂನು ನಾನು ಇಂಚಿಂಚುನು ನಾನು ಕೇಳಿ, ಆಮೇಲೆ ನಮ್ಮ ಮನೆಯವ್ರನ್ನ ಹೇಳ್ತಾರೆ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನಾನು, ನಿನ್ ಜೊತೆಯಲ್ಲೇ ಇದ್ದೀನಿ, ನಿಮ್ ಒಟ್ಟಿಗೆನೇ ಇದ್ದೀನಿ, ನಾನು ಎಲ್ಲೂ ಹೋಗಕ್ ಇಷ್ಟಪಡಲ್ಲ, ನಾನು ಇಲ್ಲೇ ಇದ್ದೀನಿ, ನಿಮ್ಮ ಒಟ್ಟಿಗೆ ಇದ್ದು ನಿಮ್ಮ ಕಷ್ಟ ಸುಖಗಳ ಜೊತೆಲಿ ಇರ್ತೀನಿ ಅಂತ ನನಗೆ ಅವರು